ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ. ಬಾಪ್ದಾದ ಮಧುಬನ್ ಮುರಳಿ 10-12-2025. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ಚಾರಿಟಿ ಬಿಗಿನ್ ಅಟ್ ಹೋಮ್, ಅರ್ಥಾತ್ ಮೊದಲು ಸ್ವಯಂ ಆತ್ಮಾಭಿಮಾನಿಯಾಗುವ ಪರಿಶ್ರಮ ಪಡಿ, ನಂತರ ಅನ್ಯರಿಗೆ ಹೇಳಿ. ಆತ್ಮನೆಂದು ತಿಳಿದು ಆತ್ಮಕ್ಕೆ ಜ್ಞಾನ ಕೊಡಿ, ಆಗ ಜ್ಞಾನದ ಖಡ್ಗದಲ್ಲಿ ಹೊಳಪು ಬರುವುದು. ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಸ್ವಯಂ ಫಸ್ಟ್ ಪರಿವರ್ತನೆ ಆಗ್ರಿ, ಫಸ್ಟ್ ಅನುಭವ ಮಾಡಿರಿ, ಆಮೇಲೆ ನಂತರ ಹೇಳ್ರಿ, ಆತ್ಮ ಅಂತ ತಿಳಿದೇ ಹೇಳ್ರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಇನ್ನು ಒಂದು ಚಾರಿಟಿ ಬಿಗಿನ್ ಅಟ್ ಹೋಮ್ ಅಂದ್ರೇನು, ಮನೆಯಿಂದಲೇ ಪ್ರಾರಂಭ ಆಗಲಿ ಅಂತ ಹೇಳ್ತಾರೆ ಬಾಬಾ. ಮೊದಲು ನಾವು ಇರುವ ಸ್ಥಳನ ಶುದ್ಧ ವೈಬ್ರೇಷನ್ ತುಂಬಬೇಕು. ಅಂದರೆ ಅಲ್ಲಿ ಲೆಕ್ಕಾಚಾರದ ಮೇಲೆ ಯಾರ ಜೊತೆಗಾದರೂ ಸಿಡಾಪನ್ ಇರ್ಬೋದು, ಕರ್ಮದ ಲೆಕ್ಕಾಚಾರಗಳಿರ್ಬೋದು. ಅಲ್ಲಿ ನಾವು ಯೋಗ ಮಾಡ್ದಂಗೆಲ್ಲ ಪಾಪ ಭಸ್ಮ ಆಗಿ ಅವ್ರ ಜೊತೆಗೆ ಮಧುರ ಸಂಬಂಧ ಆಗಬೇಕು. ಆಮೇಲೆ ಶಾಂತಿ ಕಿರಣ ತುಂಬಿ ಮತ್ತು ಆಶೀರ್ವಾದದ ಕೊಡ್ತಾ ಶುಭ ಭಾವನೆ ಶುಭ ಕಾಮನೆಯಿಂದ ಎಲ್ಲದು ಪರಿವರ್ತನೆ ಮಾಡ್ಕೊಂಡು ಅಲ್ಲಿ ಏನಾಗಬೇಕು, ಶುದ್ಧ ವೈಬ್ರೇಷನ್ ಆಗಬೇಕು. ಇನ್ನೂ ಒಂದು ಪಾಯಿಂಟ್ ಏನು ಅಂದರೆ, ನಾವು ಚಲನವಲನ ಮಧುರವಾಗಿರಬೇಕು ಅಂತ ಹೇಳ್ತಾರೆ ಬಾಬಾ. ಅಂದರೆ ಇನ್ನೊಬ್ಬರಿಗೆ ಸುಖ ಕೊಡುವಂಥ ಚಲನವಲನ ಇದ್ದಾಗ ಅವರಿಂದ ಯಾವುದೇ ನೆಗೆಟಿವ್ ಸಂಕಲ್ಪ ಬರಲ್ಲ. ನಾವು ಅವರಿಗೆ ದುಃಖ ಕೊಡ್ತಾ ಇದ್ದೀವಿ ಮತ್ತು ದೇಹಾಭಿಮಾನದಲ್ಲಿದ್ದು ನನ್ನ ಮಾತೇ ನಡಿಬೇಕು, ನಾನು ಹೇಳಿದ್ದೇ ಆಗಬೇಕು, ಈ ಥರದ ದೇಹಾಭಿಮಾನದ ಚಲನೆಗಳಿದ್ದಾಗ ಅವರಿಗೆ ದುಃಖ ಕೊಡ್ತಾ ಇದ್ದರೆ ಆಗ ಮನೆಯ ಸದಸ್ಯರು ನಮ್ಮ ಮೇಲೆ ಏನು ಮಾಡ್ತಿರ್ತಾರೆ, ನೆಗೆಟಿವ್ ವೈಬ್ರೇಷನ್ ಆಗ್ತಾರೆ. ಇವರು ಓಂ ಶಾಂತಿಗೆ ಹೋಗಿ ಇದನ್ನೇ ಕಲಿತಾರೇನೋ, ನಾವು ಯೋಗ ಕುಂತೀವಂದರೂ ಅವರು ಒಂಥರ ನೆಗೆಟಿವ್ ಇದು ಮಾಡ್ತಿರ್ತಾರೆ. ಮತ್ತು ನಾವು ಕ್ಲಾಸಿಗೆ ಹೋಗ್ತೀವಂದ್ರೂ ಇದನ್ನೇ ಕಲ್ತ್ಕೊಂಬರಕ್ಕೆ ಹೋಗ್ತಾರೆ ಅಂತೇಳಿ ಅಲ್ಲಿ ನೆಗೆಟಿವ್ ಮಾಡ್ತಿರ್ತಾರೆ. ಈ ಥರ ಅವರಿಂದ ನೆಗೆಟಿವ್ ಬರ್ತಾ ಇದ್ದರೆ ಆ ನೆಗೆಟಿವ್ ಅವರಿಂದ ನಮಗೆ ನೆಗೆಟಿವ್ ಎನರ್ಜಿ ತುಂಬಿ ನಮಗೆ ಏಕರಸದ ಯೋಗ ಇರಲ್ಲ. ಅದಕ್ಕೆ ಮೊದಲು ನಾವು ಇರುವ ಸ್ಥಾನವನ್ನು ಏನು ಮಾಡ್ಕೋಬೇಕು, ವೈಬ್ರೇಷನ್ ಸೇವಾ ಕೇಂದ್ರ ಮಾಡ್ಕೋಬೇಕು. ಮನೆ ಮನೆ ಸೇವಾ ಕೇಂದ್ರ ಆಗಲಿ ಅಂತಾರಲ್ಲ ಬಾಬಾ, ಸೆಂಟರ್ ಆಗಲಿ ಅಂತಾರಲ್ಲ. ಅಂದರೆ ಪವಿತ್ರ ವೈಬ್ರೇಷನ್ ತುಂಬ್ಕೋಬೇಕು. ಎಲ್ಲರಿಗೆ ಸ್ನೇಹ ಪ್ರೀತಿ ಕೊಟ್ಟು, ಎಂಥ ಸಂಸ್ಕಾರದವರೇ ಇರಲಿ, ಸ್ನೇಹ ಪ್ರೀತಿಯಿಂದ ಅವ್ರನ್ನ ಪರಿವರ್ತನೆ ಮಾಡಿ ಆಗ ಅಲ್ಲಿ ಪಾಸಿಟಿವ್ ವೈಬ್ರೇಷನ್ ತುಂಬಿದಾಗ ನಮ್ಮ ಪುರುಷಾರ್ಥ ನಿರ್ವಿಘ್ನವಾಗಿ ಇರ್ತದೆ. ಅದಕ್ಕೆ ಚಾರಿಟಿ ಬಿಗಿನ್ ಅಟ್ ಹೋಮ್ ಅಂತ ಹೇಳ್ತಾರೆ ಬಾಬಾ. ಪ್ರಶ್ನೆ, ಸಂಗಮಯುಗದಲ್ಲಿ ಯಾವ 2 ಮಾತುಗಳ ಪರಿಶ್ರಮ ಪಡುವುದರಿಂದ ಸತ್ಯೋಗಿ ಸಿಂಹಾಸನಕ್ಕೆ ಮಾಲೀಕರಾಗಿ ಬಿಡುತ್ತೀರಿ? ಉತ್ತರ, ಸುಖ ದುಃಖ ನಿಂದಾಸ್ಥಿತಿ ಎಲ್ಲದರಲ್ಲಿಯೂ ಸಮಾನ ಸ್ಥಿತಿ ಇರಲು ಈ ಪರಿಶ್ರಮ ಪಡಿ. ಯಾರಾದರೂ ಉಲ್ಟಾ ಸುಲ್ಟಾ ಮಾತನಾಡಿದರೆ, ಕ್ರೋಧ ಮಾಡಿದರೂ ಸಹ ನೀವು ಶಾಂತವಾಗಿ ಬಿಡಿ ಎಂದು ಬಾಯಿಯ ಚಪ್ಪಾಳೆ ತಟ್ಟಬೇಡಿ, ಅರ್ಥಾತ್ ಎದುರು ಮಾತನಾಡಬೇಡಿ. ಬಾಬಾ ಏನು ಹೇಳಿದರು, ಯಾವ ಶಕ್ತಿ ನಮ್ಮಲ್ಲಿ ಬರಬೇಕಂದ್ರು ಈ ನಿಂದಾಸ್ತುತಿ ದುಃಖ ಸುಖ ಇದಕ್ಕೆ ಡಿಟ್ಯಾಚ್ ಆಗುವಂಥ ಶಕ್ತಿ ನಮ್ಮಲ್ಲಿ ಬರಬೇಕು. ಅದು ಯಾವಾಗ ಬರುತ್ತೆ, ನಾವು ಎಷ್ಟೆಷ್ಟು ಆತ್ಮಿಕ ಸ್ಥಿತಿಯಲ್ಲಿ ಬರ್ತೀವೋ ಅಷ್ಟಷ್ಟು ನಮಗೆ ಯಾವ ಮಾತುಗಳಿಗೂ ಯಾವ ಸಮಸ್ಯೆಗಳಿಗೂ ಅಂಟ್ಕೊಳ್ಳಲ್ಲ. ಬಾಬಾ ಇಲ್ಲಿ ಇನ್ನೊಂದು ಪಾಯಿಂಟ್ ಏನು ಹೇಳಿದರು, ದೃಷ್ಟಿಯನ್ನು ನಿರ್ವಿಕಾರಿಯನ್ನಾಗಿ ಮಾಡಿಕೊಳ್ಳಿ, ವಿಕಾರಿ ದೃಷ್ಟಿಯು ಸಂಪೂರ್ಣ ಸಮಾಪ್ತಿಯಾಗಲಿ. ನಾವಾತ್ಮರು ಸಹೋದರರಾಗಿದ್ದೇವೆ. ಆತ್ಮನೆಂದು ತಿಳಿದು ಜ್ಞಾನವನ್ನು ಕೊಡಿ, ಆತ್ಮಾಭಿಮಾನಿಯಾಗುವ ಪರಿಶ್ರಮ ಪಡಿ, ಆಗ ಸತ್ಯೋಗಿ ಸಿಂಹಾಸನಕ್ಕೆ ಮಾಲೀಕರಾಗಿ ಬಿಡುತ್ತೀರಿ. ಸಂಪೂರ್ಣ ಪವಿತ್ರರಾಗುವವರೇ ಸಿಂಹಾಸನ ಅಧಿಕಾರಿಗಳಾಗುತ್ತಾರೆ. ಬಾಬಾ ಇಲ್ಲೇನು ಹೇಳಿದರು, ಅಲ್ಲಿ ಏನು ಸತ್ಯಯುಗದ ಲಕ್ಷಣಗಳೇನು, ಮರ್ಯಾದಾ ಪುರುಷೋತ್ತಮ ಅಂದ್ರೇನು, ಆತ್ಮಾಭಿಮಾನಿ ದೇಹಿ ಅಭಿಮಾನಿ. ಆ ಸ್ಥಿತಿ ನಮ್ಮಲ್ಲಿ ಇರಬೇಕಂದ್ರೆ ಸಂಪೂರ್ಣ ಪವಿತ್ರವಾಗಿದ್ದಾಗ ಸಂಪೂರ್ಣ ಆತ್ಮಾಭಿಮಾನಿ ಸ್ಥಿತಿ ಇರೋಕ್ಕೆ ಸಾಧ್ಯ. ಅವರೇ ಸಿಂಹಾಸನಕ್ಕೆ ಅಧಿಕಾರಿಗಳಾಗೋದು ಅಂತ ಬಾಬಾ ಹೇಳ್ತಾರೆ. ಓಂ ಶಾಂತಿ. ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳೊಂದಿಗೆ ಮಾತನಾಡುತ್ತಾರೆ. ನೀವು ಆತ್ಮರಿಗೆ ಈಗ 3ನೇ ನೇತ್ರವು ಸಿಕ್ಕಿದೆ, ಯಾವುದಕ್ಕೆ ಜ್ಞಾನ ನೇತ್ರವೆಂದು ಹೇಳಲಾಗುತ್ತದೆ. ಅದರ ಮೂಲಕ ನೀವು ತಮ್ಮ ಸಹೋದರರನ್ನು ನೋಡುತ್ತೀರಿ. ಅಂದಾಗ ಇದನ್ನು ಬುದ್ಧಿಯಿಂದ ತಿಳಿದುಕೊಳ್ಳುತ್ತೀರಲ್ಲವೇ. ನಾವು ಯಾವಾಗ ಸಹೋದರರನ್ನು ನೋಡುತ್ತೇವೆಂದರೆ ಕರ್ಮೇಂದ್ರಿಯಗಳು ಚಂಚಲವಾಗುವುದಿಲ್ಲ. ಹೀಗೆ ಮಾಡುತ್ತಾ ಮಾಡುತ್ತಾ ವಿಕಾರ ದೃಷ್ಟಿಯು ಸಹ ನಿರ್ವಿಕಾರಿಯಾಗಿ ಬಿಡುವುದು.
ತಂದೆ ತಿಳಿಸುತ್ತಾರೆ, ವಿಶ್ವದ ಮಾಲೀಕರಾಗಲು ಪರಿಶ್ರಮವನ್ನಂತೂ ಪಡಬೇಕಾಗಿದೆ ಅಲ್ಲವೇ? ಈಗ ಈ ಪರಿಶ್ರಮ ಪಡುವುದಕ್ಕಾಗಿ ತಂದೆಯು ಹೊಸ ಹೊಸ ಗುಹ್ಯ ಮಾತುಗಳನ್ನು ತಿಳಿಸುತ್ತಾರಲ್ಲವೇ? ಈಗ ತಮ್ಮನ್ನು ಸಹೋದರರೆಂದು ತಿಳಿದು ಜ್ಞಾನ ಕೊಡುವ ಹವ್ಯಾಸ ಮಾಡಿಕೊಳ್ಳಬೇಕಾಗಿದೆ. ಯಾಕೆ ಬಾಬಾ ಸಹೋದರ ಅಂತ ತಿಳ್ಕೋಬೇಕು ಅಂತ ಹೇಳಿದರು ಅಂದರೆ ಅಲ್ಲಿ ಸ್ನೇಹ ಪ್ರೀತಿ ತುಂಬುತ್ತೆ. ಇನ್ನು ಒಂದು ಪವಿತ್ರತೆಯ ದೃಷ್ಟಿ ಬರ್ತತೆ ನಮಗೆ. ಅದಕ್ಕೆ ಸಹೋದರ ಅಂತಲೇ ಜ್ಞಾನ ಕೊಡ್ರಿ ಅಂತ ಬಾಬಾ ಹೇಳ್ತಾರೆ. ಆಗ ನಾವೆಲ್ಲರೂ ಸಹೋದರರಾಗಿದ್ದೇವೆ ಎಂದು ಯಾವ ಗಾಯನವಿದೆಯೋ ಅದು ಪ್ರತ್ಯಕ್ಷವಾಗಿ ಬಿಡುವುದು. ನೀವೀಗ ಸತ್ಯವಾದ ಸಹೋದರರಾಗಿದ್ದೀರಿ, ಏಕೆಂದರೆ ಈಗ ತಂದೆಯನ್ನು ತಿಳಿದುಕೊಂಡಿದ್ದೀರಿ. ತಂದೆಯು ನೀವು ಮಕ್ಕಳ ಜೊತೆ ಸರ್ವಿಸ್ ಮಾಡುತ್ತಿದ್ದಾರೆ. ಸಾಹಸ ಮಕ್ಕಳದು, ಸಹಯೋಗ ತಂದೆಯದು. ಆದ್ದರಿಂದ ತಂದೆಯು ಬಂದು ಸರ್ವಿಸ್ ಮಾಡುವ ಸಾಹಸ ತರಿಸುತ್ತಾರೆ. ಆದ್ದರಿಂದ ಸಹಜವಾಯಿತಲ್ಲವೇ? ಅಂದ್ರೇನು? ಬಾಬಾ ಹೆಚ್ಚು ಶಕ್ತಿ ತುಂಬುತ್ತಾರೆ. ಆಮೇಲೆ ಎಲ್ಲ ಬಾಬಾನೇ ಮಾಡಿಕೊಟ್ಟು ಬಿಡ್ತಾರೆ. ಅಲ್ಲಿ ಆತ್ಮಗಳು ನಮ್ಮದು ಯೋಗ ಶಕ್ತಿ ಹೆಚ್ಚಾದಂತೆಲ್ಲ ಹೆಚ್ಚು ಬಾಬಾನ ಸಹಯೋಗ ಸಿಗ್ತತೆ ನಮಗೆ. ಅಲ್ಲಿ ಆತ್ಮಗಳು ತಾವಾಗೆ ಬಂದು ನಮ್ಮ ಸಂಬಂಧ ಸಂಪರ್ಕದಾಗ ಬಂದುಬಿಡ್ತವೆ. ಸಫಲತೆ ಸಿಕ್ಕೇ ಬಿಡ್ತತೆ. ಎಲ್ಲದಕ್ಕಾಧಾರ ಯೋಗ. ಬಾಬಾ ಏನಂತಾರೆ ಅಂದಾಗ ಪ್ರತಿನಿತ್ಯವೂ ಈ ಅಭ್ಯಾಸ ಮಾಡಬೇಕು, ಸುಸ್ತಾಗಬಾರದು. ಈ ಹೊಸ ವಿಚಾರಗಳು ಮಕ್ಕಳಿಗೆ ಸಿಗುತ್ತವೆ. ಮಕ್ಕಳಿಗೆ ಗೊತ್ತಿದೆ, ನಾವು ಸಹೋದರರಿಗೆ ತಂದೆಯು ಓದಿಸುತ್ತಿದ್ದಾರೆ, ಆತ್ಮಗಳೇ ಓದುತ್ತೀರಿ. ಇದು ಆತ್ಮಿಕ ಜ್ಞಾನವಾಗಿದೆ. ಇದಕ್ಕೆ ಆಧ್ಯಾತ್ಮಿಕ ಜ್ಞಾನವೆಂದು ಹೇಳಲಾಗುತ್ತದೆ. ಕೇವಲ ಈ ಸಮಯದಲ್ಲಿಯೇ ಆತ್ಮಿಕ ಜ್ಞಾನವು ಆತ್ಮಿಕ ತಂದೆಯಿಂದ ಸಿಗುತ್ತದೆ, ಏಕೆಂದರೆ ತಂದೆಯು ಸಂಗಮ ಯುಗದಲ್ಲಿಯೇ ಬರುತ್ತಾರೆ. ಯಾವಾಗ ಸೃಷ್ಟಿ ಪರಿವರ್ತನೆಯಾಗಬೇಕೋ ಆಗಲೇ ಆ ಆತ್ಮಿಕ ಜ್ಞಾನವು ಸಿಗುತ್ತದೆ. ತಂದೆಯು ಬಂದು ಇದೇ ಆತ್ಮಿಕ ಜ್ಞಾನವನ್ನು ಕೊಡುತ್ತಾರೆ. ತಮ್ಮನ್ನು ಆತ್ಮ ಎಂದು ತಿಳಿಯಿರಿ. ಆತ್ಮವು ಅಶರೀರಿಯಾಗಿ ಬಂದಿತು, ಇಲ್ಲಿ ಮತ್ತೆ ಶರೀರವನ್ನು ಧಾರಣೆ ಮಾಡುತ್ತದೆ. ಆರಂಭದಿಂದ ಹಿಡಿದು ಇಲ್ಲಿಯವರೆಗೆ ಆತ್ಮವು 84 ಜನ್ಮಗಳನ್ನು ತೆಗೆದುಕೊಂಡಿದೆ. ಆದರೆ ನಂಬರ್ವಾರ್ ಯಾರು ಹೇಗೆ ಬಂದಿದ್ದರೋ ಅವರು ಅದೇ ರೀತಿ ಜ್ಞಾನ ಯೋಗದ ಪರಿಶ್ರಮ ಪಡುತ್ತಾರೆ ಮತ್ತು ಅವರಿಂದ ಕಾಣುತ್ತದೆ, ಯಾರು ಹೇಗೆ ಕಲ್ಪದ ಹಿಂದೆ ಪುರುಷಾರ್ಥ ಮಾಡಿದರೋ ಪರಿಶ್ರಮ ಪಟ್ಟರೋ ಅವರು ಈಗಲೂ ಸಹ ಅದೇ ರೀತಿ ಪರಿಶ್ರಮ ಪಡುತ್ತಿರುತ್ತಾರೆ. ಅಂದರೆ ಇಲ್ಲಿ ಬಾಬಾ ಹೇಳ್ತಾ ಇರೋ ಮಾತೇನು, ಯಾರು ಆದಿಯಲ್ಲಿ ಬರೋ ಪಾತ್ರ ಇತ್ತಂದರೆ ಅವರು ಪರಿಶ್ರಮ ಪಟ್ಟು ಪುರುಷಾರ್ಥ ಮಾಡ್ತಾ ಇರ್ತಾರೆ ಅಂತ ಬಾಬಾ ಹೇಳ್ತಾರೆ. ಲಾಸ್ಟಿಗೆ ಬರೋರು ಕಡಿಮೆ ಪುರುಷಾರ್ಥ. ಬಾಬಾ ಏನು ಹೇಳ್ತಾ ಇದ್ದಾರೆ, ತನಗಾಗಿ ಪರಿಶ್ರಮ ಪಡಬೇಕಾಗಿದೆ, ಬೇರೆ ಯಾರಿಗಾಗಿಯೂ ಅಲ್ಲ. ನೋಡಿರಿ, ತನಗಾಗಿ ಅಂತಾರೆ. ಅಂದ್ರೇನು? ಸೇವೆ ಅಂದರೂ ಕೂಡ ನಮಗಾಗಿ. ಅದು ನಾವು ಇನ್ನೊಬ್ಬರಿಗೆ ಮಾಡ್ತೀವಿ ಅನ್ನೋ ಭಾವನೆ ಇರಬಾರ್ದು. ನನ್ನದು ಫಸ್ಟ್ ತುಂಬುತ್ತಾ ಹೋಗ್ತದೆ, ನನ್ನಲ್ಲಿ ಖಜಾನೆಗಳು ತುಂಬುತ್ತಾ ಹೋಗ್ತವೆ. ಆದ್ದರಿಂದ ತನ್ನನ್ನು ಆತ್ಮ ಎಂದು ತಿಳಿದು ತನ್ನ ಜೊತೆ ಪರಿಶ್ರಮ ಪಡಬೇಕಾಗಿದೆ. ಅನ್ಯರು ಏನೇ ಮಾಡುತ್ತಾರೆಂದರೆ ಅದರಲ್ಲಿ ನಮ್ಮದೇನು ಹೋಗುತ್ತದೆ? ದಾನವು ಮನೆಯಿಂದಲೇ ಪ್ರಾರಂಭವಾಗುತ್ತದೆ. ಅರ್ಥಾತ್ ಮೊದಲು ಸ್ವಯಂ ಪರಿಶ್ರಮ ಪಡಬೇಕಾಗುತ್ತದೆ, ನಂತರ ಅನ್ಯರಿಗೆ ತಿಳಿಸಬೇಕಾಗಿದೆ. ಯಾವಾಗ ನೀವು ತಮ್ಮನ್ನು ಆತ್ಮ ಎಂದು ತಿಳಿದು ಆತ್ಮಕ್ಕೆ ಜ್ಞಾನವನ್ನು ಕೊಡುತ್ತೀರೋ ಆಗ ನಿಮ್ಮ ಜ್ಞಾನದ ಖಡ್ಗದಲ್ಲಿ ಹೊಳಪಿಡುವುದು ಪರಿಶ್ರಮವಂತೂ ಇದೆಯಲ್ಲವೇ? ಅಂದರೆ ಆತ್ಮ ಅಂತ ತಿಳಿದು ನಾನು ಆತ್ಮ ಆಗಿ ಆತ್ಮ ಅಂತ ತಿಳಿದು ಹೇಳೋದ್ರಿಂದ ಹೊಳಪು ಅಂದ್ರೇನು? ಅಲ್ಲಿ ಆತ್ಮ ಅಂತ ನೋಡಿದಾಗ ವಿಧ ಸಂಸ್ಕಾರದವ್ರು ಇರ್ತಾರೆ. ಹೊಸ ಆತ್ಮಗಳು ವಿಧ ಸಂಸ್ಕಾರದವ್ರು ಇರ್ತಾರೆ. ಅದು ಎಂಥ ಸಂಸ್ಕಾರದವ್ರಿರಲಿ, ನಮ್ಗೆ ಯಾವ ರೀತಿಯ ನೆಗೆಟಿವ್ ಥಾಟ್ಸ್ ಬರಬಾರ್ದು ಅವ್ರ ಮೇಲೆ. ಯಾಕೆಂದರೆ ಮತ್ತೆ ಏನಾದರೂ ವಿಚಾರ ಬಂತು ಅಂದರೆ ಮತ್ತೆ ಕ್ರೋಧದಲ್ಲಿ ಹೋದ್ವಿ, ಈ ಥರ ಎಲ್ಲ ಮಾಡಿದ್ವಿ ಅಂದರೆ ಅವು ಆತ್ಮಗಳು ಮತ್ತೆ ಬಿಟ್ಟೇ ಬಿಡ್ತಾವೆ ಜ್ಞಾನಕ್ಕೆ. ಅವು ಹೆಂಗೆ ಇರಲಿ ಅವ್ರಿಗೆ ಹೊಂದಿಕೊಂಡು ನಾವು ಸ್ನೇಹ ಪ್ರೀತಿ ಕೊಡೋಷ್ಟು ಇರಬೇಕು. ಅದು ಯಾವಾಗ ಬರ್ತತೆ? ಆತ್ಮಾಭಿಮಾನಿ ಆತ್ಮ ಅಂತ ತಿಳಿದು ಹೇಳೋದ್ರಿಂದ ಬರುತ್ತೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಅವಶ್ಯವಾಗಿ ಸಹನೆ ಮಾಡಲು ಬೇಕಾಗುತ್ತದೆ. ಈ ಸಮಯದಲ್ಲಿ ದುಃಖ ಸುಖ ನಿಂದ ಸ್ತುತಿ ಮಾನ ಅಪಮಾನ ಇದೆಲ್ಲವನ್ನು ಅಲ್ಪ ಸ್ವಲ್ಪ
ಸಹನೆ ಮಾಡಲೇಬೇಕಾಗುತ್ತದೆ. ಯಾರಾದರೂ ಉಲ್ಟಾ ಸುಲ್ಟಾ ಮಾತನಾಡುತ್ತಾರೆಂದರೆ ಮೌನವಾಗಿರಿ ಎಂದು ಹೇಳುತ್ತಾರೆ. ಯಾವಾಗ ಒಬ್ಬರು ಮೌನವಾಗಿ ಬಿಟ್ಟರೆ ಕ್ರೋಧ ಮಾಡುವವರು ಏನು ಮಾಡುತ್ತಾರೆ? ಯಾವಾಗ ಒಬ್ಬರು ಮಾತನಾಡುವರೋ ಆಗ ಇನ್ನೊಬ್ಬರೂ ಮಾತನಾಡುತ್ತಾರೆ. ಆಗ ಬಾಯಿಯ ಚಪ್ಪಾಳೆಯಾಗುತ್ತದೆ. ಒಂದು ವೇಳೆ ಒಬ್ಬರು ಮಾತನಾಡಿದರೂ ಇನ್ನೊಬ್ಬರು ಶಾಂತವಾದರೆಂದರೆ ಅಲ್ಲಿಗೆ ನಿಂತು ಹೋಗುತ್ತದೆ. ತಂದೆಯು ಇದನ್ನೇ ಕಲಿಸುತ್ತಾರೆ. ಯಾರಾದರೂ ಕ್ರೋಧದಲ್ಲಿ ಬಂದಿದ್ದಾರೆಂಬುದನ್ನು ನೋಡಿದರೆ ಶಾಂತವಾಗಿ ಬಿಡಿ. ತಾನಾಗಿಯೇ ಅವರ ಕ್ರೋಧವು ಶಾಂತವಾಗಿ ಬಿಡುವುದು. ಅವರು ಮಾತನಾಡುವುದಿಲ್ಲ. ಒಂದು ವೇಳೆ ಇಬ್ಬರು ಮಾತನಾಡುತ್ತಿದ್ದರೆ ಅಲ್ಲಿ ಗಡಿಬಿಡಿಯಾಗುತ್ತದೆ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ಎಂದು ಈ ಮಾತುಗಳಲ್ಲಿ ಬಾಯಿಯ ಚಪ್ಪಾಳೆ ತಟ್ಟಬೇಡಿ. ವಿಕಾರದ, ಕಾಮ, ಕ್ರೋಧದ ಚಪ್ಪಾಳೆ ತಟ್ಟಬೇಡಿ. ಬಾಬಾ ಏನು ಹೇಳ್ತಾ ಇದ್ದಾರೆ? ಮಕ್ಕಳು ಪ್ರತಿಯೊಬ್ಬರ ಕಲ್ಯಾಣ ಮಾಡಬೇಕಾಗಿದೆ. ಇಷ್ಟೊಂದು ಸೇವಾ ಕೇಂದ್ರಗಳು ಏತಕ್ಕಾಗಿ ಆಗಿದೆ? ಕಲ್ಪದ ಹಿಂದೆಯೂ ಸಹ ಇದೇ ರೀತಿ ಸೇವಾ ಕೇಂದ್ರಗಳು ತೆರೆದಿದ್ದವು. ದೇವ ತಂದೆಯು ನೋಡುತ್ತಿರುತ್ತಾರೆ. ಅನೇಕ ಮಕ್ಕಳಿಗೆ ನಾನು ಸೇವಾ ಕೇಂದ್ರವನ್ನು ತೆರೆಯಬೇಕು, ಸೇವಾ ಕೇಂದ್ರವನ್ನು ಸಂಭಾಲನೆ ಮಾಡಬೇಕೆಂದು ಆಸಕ್ತಿ ಇರುತ್ತದೆ. ಇದರಿಂದ ದಿನ ಪ್ರತಿದಿನ ಹೆಚ್ಚಾಗುತ್ತಾ ಹೋಗುತ್ತದೆ. ಏಕೆಂದರೆ ಎಷ್ಟು ವಿನಾಶದ ದಿನವು ಸಮೀಪಿಸುತ್ತಾ ಹೋಗುವುದು ಅಷ್ಟು ಇನ್ನೊಂದು ಕಡೆ ಸರ್ವೀಸಿನ ಉಮಂಗವೂ ಹೆಚ್ಚುತ್ತಾ ಹೋಗುವುದು. ಈಗ ಬಾಪ್ದಾದ ಇಬ್ಬರು ಒಟ್ಟಿಗೆ ಇರುವುದರಿಂದ ಪ್ರತಿಯೊಬ್ಬರನ್ನು ಏನು ಪುರುಷಾರ್ಥ ಮಾಡುತ್ತಾರೆ, ಏನು ಪದವಿ ಪಡೆಯುತ್ತಾರೆಂದು ನೋಡುತ್ತಾರೆ. ಯಾರ ಪುರುಷಾರ್ಥ ಉತ್ತಮ, ಯಾರದು ಮಧ್ಯಮ, ಯಾರದು ಕನಿಷ್ಠವಾಗಿದೆ ಎಂಬುದನ್ನು ನೋಡುತ್ತಿರುತ್ತಾರೆ. ಶಿಕ್ಷಕರು ಸಹ ಶಾಲೆಯಲ್ಲಿ ಯಾವ ವಿದ್ಯಾರ್ಥಿಯು ಯಾವ ಸಬ್ಜೆಕ್ಟ್ನಲ್ಲಿ ಮೇಲೆ ಕೆಳಗಾಗುತ್ತಾರೆಂಬುದನ್ನು ನೋಡುತ್ತಿರುತ್ತಾರೆ. ಇಲ್ಲಿಯೂ ಅದೇ ರೀತಿ ತಂದೆಯು ನೋಡುತ್ತಿರುತ್ತಾರೆ. ಕೆಲವು ಮಕ್ಕಳು ಬಹಳ ಚೆನ್ನಾಗಿ ಗಮನ ಕೊಡುತ್ತಾರೆಂದರೆ ತಮ್ಮನ್ನು ಉತ್ತಮರೆಂದು ತಿಳಿಯುತ್ತಾರೆ. ಇನ್ನು ಕೆಲವೊಮ್ಮೆ ಮರೆತು ಹೋಗುತ್ತಾರೆ, ನೆನಪಿನಲ್ಲಿರುವುದಿಲ್ಲ. ಆಗ ತಮ್ಮನ್ನು ಕನಿಷ್ಠರೆಂದು ತಿಳಿಯುತ್ತಾರೆ. ಇದು ಶಾಲೆಯಲ್ಲವೇ? ಮಕ್ಕಳು ಹೇಳುತ್ತಾರೆ, ಬಾಬಾ, ನಾವು ಕೆಲವೊಮ್ಮೆ ಬಹಳ ಖುಷಿಯಲ್ಲಿರುತ್ತೇವೆ, ಕೆಲವೊಮ್ಮೆ ಖುಷಿಯು ಕಡಿಮೆಯಾಗಿ ಬಿಡುತ್ತದೆ. ಆದ್ದರಿಂದ ತಂದೆ ತಿಳಿಸುತ್ತಿರುತ್ತಾರೆ, ಒಂದು ವೇಳೆ ಖುಷಿಯಲ್ಲಿರಲು ಬಯಸುತ್ತೀರಿ ಎಂದರೆ ಮನ್ಮನಾಭವ, ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಮತ್ತು ತಂದೆಯನ್ನು ನೆನಪು ಮಾಡಿ. ಸಮ್ಮುಖದಲ್ಲಿ ಪರಮಾತ್ಮನನ್ನು ನೋಡಿ. ಅವರು ಅಕಾಲ ಸಿಂಹಾಸನದಲ್ಲಿ ಕುಳಿತಿದ್ದಾರೆ. ಹೀಗೆ ಸಹೋದರರ ಕಡೆಯೂ ನೋಡಿ. ತಮ್ಮನ್ನು ಆತ್ಮ ಎಂದು ತಿಳಿದು ಮತ್ತೆ ಸಹೋದರರೊಂದಿಗೆ ಮಾತನಾಡಿ. ನಾನು ಸಹೋದರನಿಗೆ ಜ್ಞಾನ ಕೊಡುತ್ತೇನೆ, ಸಹೋದರಿಯಲ್ಲ. ಸಹೋದರರಾಗಿದ್ದಾರೆ ಎಂದು ತಿಳಿಯಿರಿ. ಅಂದರೆ ಇಲ್ಲಿ ದೇಹ ನೋಡಿದಾಗ ಸಹೋದರ ಅನ್ನೋ ಭಾವನೆ ಬರ್ತದೆ. ದೇಹ ನೋಡಬಾರ್ದ್ರಿ. ಆತ್ಮ ಹೆಣ್ಣು ಅಲ್ಲ, ಗಂಡು ಅಲ್ಲ, ಆತ್ಮ ಪುರುಷ. ಅದಕ್ಕೆ ಸಹೋದರ ಭಾವನೆಯಿಂದನೇ ಜ್ಞಾನ ಕೊಡ್ರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಬಾಬಾ ಏನು ಹೇಳ್ತಾ ಇದ್ದಾರೆ? ನಾವು ಆತ್ಮಕ್ಕೆ ಜ್ಞಾನ ಕೊಡುತ್ತೇವೆ ಎಂಬುದು ಒಂದು ವೇಳೆ ಹವ್ಯಾಸವಾಗಿ ಬಿಟ್ಟರೆ ಯಾವ ವಿಕಾರ ದೃಷ್ಟಿಯೂ ನಿಮಗೆ ಮೋಸ ಮಾಡುವುದಿಲ್ಲ. ಆತ್ಮವು ಆತ್ಮಕ್ಕೆ ಏನು ಮಾಡುವುದು? ಯಾವಾಗ ದೇಹಾಭಿಮಾನವು ಬರುವುದೋ ಆಗ ಕೆಳಗೆ ಬೀಳುತ್ತಾರೆ. ಬಾಬಾ, ನಮ್ಮ ದೃಷ್ಟಿಯು ವಿಕಾರಿಯಾಗಿದೆ ಎಂದು ಅನೇಕರು ಹೇಳುತ್ತಾರೆ. ಮಕ್ಕಳೇ, ವಿಕಾರಿ ದೃಷ್ಟಿಯನ್ನು ನಿರ್ವಿಕಾರಿಯನ್ನಾಗಿ ಮಾಡಿಕೊಳ್ಳಿ. ತಂದೆಯು ಆತ್ಮಕ್ಕೆ 3ನೇ ನೇತ್ರವನ್ನು ಕೊಟ್ಟಿದ್ದಾರೆ. 3ನೇ ನೇತ್ರದಿಂದ ನೋಡುತ್ತೀರಿ ಎಂದರೆ ಮತ್ತೆ ನಿಮಗೆ ದೇಹವನ್ನು ನೋಡುವ ಹವ್ಯಾಸವು ಬಿಟ್ಟು ಹೋಗುವುದು. ತಂದೆಯು ಮಕ್ಕಳಿಗೆ ಆದೇಶ ನೀಡುತ್ತಿರುತ್ತಾರೆ. ಇವರಿಗೂ ಸಹ ಬ್ರಹ್ಮ ಸಹ ಇದೇ ರೀತಿ ಹೇಳುತ್ತಾರೆ. ಇವರು ಸಹ ದೇಹದಲ್ಲಿರುವ ಆತ್ಮವನ್ನೇ ನೋಡುತ್ತಾರೆ. ಆದ್ದರಿಂದ ಇದಕ್ಕೆ ಆತ್ಮಿಕ ಜ್ಞಾನವೆಂದು ಹೇಳಲಾಗುತ್ತದೆ. ನೋಡಿ, ನೀವು ಎಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ. ಇದು ಬಹಳ ಭಾರಿ ಪದವಿಯಾಗಿದೆ ಅಂದಾಗ ಅದೇ ರೀತಿ ಪುರುಷಾರ್ಥವನ್ನು ಮಾಡಬೇಕಾಗಿದೆ. ತಂದೆಯು ಸಹ ತಿಳಿಯುತ್ತಾರೆ. ಕಲ್ಪದ ಹಿಂದಿನ ತರಹ ಎಲ್ಲರ ಪುರುಷಾರ್ಥ ನಡೆಯುವುದು. ಕೆಲವರು ರಾಜರಾಣಿಯಾಗುತ್ತಾರೆ, ಕೆಲವರು ಪ್ರಜೆಗಳಲ್ಲಿ ಬರುತ್ತಾರೆ. ಅಂದಾಗ ಯಾವಾಗ ಇಲ್ಲಿ ಕುಳಿತು ಯೋಗವನ್ನು ಮಾಡಿಸುತ್ತೀರೋ ಆಗ ತಮ್ಮನ್ನು ಆತ್ಮ ಎಂದು ತಿಳಿದು ಅನ್ಯರ ಭ್ರುಕುಟಿಯಲ್ಲಿಯೂ ಸಹ ಆತ್ಮವನ್ನು ನೋಡುತ್ತಿದ್ದರೆ ಮತ್ತೆ ಅವರ ಸೇವೆ ಚೆನ್ನಾಗಿ ಆಗುವುದು. ಯಾರು ದೇಹಿಯ ಅಭಿಮಾನಿಯಾಗಿ ಕುಳಿತುಕೊಳ್ಳುವರೋ ಅವರು ಆತ್ಮವನ್ನೇ ನೋಡುತ್ತಿರುತ್ತಾರೆ. ಈಗ ಇದನ್ನು ಹೆಚ್ಚು ಅಭ್ಯಾಸ ಮಾಡಿ. ಅರೆ, ಶ್ರೇಷ್ಠ ಪದವಿಯನ್ನು ಪಡೆಯಬೇಕೆಂದರೆ ಸ್ವಲ್ಪ ಪರಿಶ್ರಮ ಪಡಬೇಕಲ್ಲವೇ? ಈಗ ಆತ್ಮಗಳಿಗಾಗಿ ಇದೇ ಪರಿಶ್ರಮವಾಗಿದೆ. ಈ ಆತ್ಮಿಕ ಜ್ಞಾನವು ಒಂದೇ ಬಾರಿ ಸಿಗುತ್ತದೆ, ಮತ್ತೆಂದು ಸಿಗುವುದಿಲ್ಲ. ಕಲಿಯುಗದಲ್ಲಾಗಲಿ ಸತ್ಯಯುಗದಲ್ಲಾಗಲಿ ಸಿಗುವುದಿಲ್ಲ.
ಕೇವಲ ಸಂಗಮ ಯುಗದಲ್ಲಿ, ಅದರಲ್ಲಿಯೂ ಬ್ರಾಹ್ಮಣರಿಗೆ ಸಿಗುತ್ತದೆ. ಇದನ್ನು ಪಕ್ಕಾ ನೆನಪಿಟ್ಟುಕೊಳ್ಳಿ. ಯಾವಾಗ ಬ್ರಾಹ್ಮಣರಾಗುವಿರೋ ಆಗ ದೇವತೆಗಳಾಗುತ್ತೀರಿ. ಬ್ರಾಹ್ಮಣರೇ ಆಗಲಿಲ್ಲವೆಂದರೆ ಹೇಗೆ ದೇವತೆಗಳಾಗುತ್ತೀರಿ? ಈ ಸಂಗಮ ಯುಗದಲ್ಲಿಯೇ ಈ ಪರಿಶ್ರಮ ಪಡುತ್ತೀರಿ. ಮತ್ಯಾವ ಸಮಯದಲ್ಲಿಯೂ ತಮ್ಮನ್ನು ಆತ್ಮ ಎಂದು ತಿಳಿದು ಅನ್ಯರನ್ನು ಆತ್ಮ ಎಂದು ತಿಳಿದು ಅವರಿಗೆ ಜ್ಞಾನ ಕೊಡಿ ಎಂದು ಹೇಳುವುದಿಲ್ಲ. ತಂದೆಯು ಏನನ್ನು ತಿಳಿಸುವರೋ ಅದನ್ನು ವಿಚಾರಸಾಗರ ಮಂಥನ ಮಾಡಿ ಪರಿಶೀಲನೆ ಮಾಡಿಕೊಳ್ಳಿ. ಇದು ಸರಿಯೇ? ಇದು ನಮಗೆ ಲಾಭದ ಮಾತಾಗಿದೆಯೇ ಎಂದು ಪರಿಶೀಲನೆ ಮಾಡಿಕೊಳ್ಳಿ. ಆಗ ತಂದೆಯ ಯಾವ ಶಿಕ್ಷಣವಿದೆಯೋ ಅದನ್ನು ನಮ್ಮ ಸಹೋದರರಿಗೆ ಕೊಡಬೇಕಾಗಿದೆ. ಸ್ತ್ರೀಯರಿಗೂ ಕೊಡಬೇಕು ಮತ್ತು ಪುರುಷರಿಗೂ ಕೊಡಬೇಕೆಂದು ಅಭ್ಯಾಸವಾಗಿ ಬಿಡುವುದು. ವಾಸ್ತವದಲ್ಲಿ ಜ್ಞಾನವನ್ನು ಆತ್ಮಗಳಿಗೆ ತಿಳಿಸಲಾಗುತ್ತದೆ. ಆತ್ಮವೇ ಸ್ತ್ರೀ, ಆತ್ಮವೇ ಪುರುಷನಾಗಿದೆ, ಸಹೋದರ ಸಹೋದರಿಯಾಗಿದೆ. ತಂದೆಯು ತಿಳಿಸುತ್ತಾರೆ, ನಾನು ನೀವು ಮಕ್ಕಳಿಗೆ ಜ್ಞಾನವನ್ನು ಕೊಡುತ್ತೇನೆ. ನಾನು ಮಕ್ಕಳ ಕಡೆ ಅರ್ಥಾತ್ ಆತ್ಮಗಳನ್ನು ನೋಡುತ್ತೇನೆ ಮತ್ತು ಆತ್ಮಗಳು ಸಹ ತಿಳಿದುಕೊಳ್ಳುತ್ತೀರಿ. ನಮಗೆ ಪರಮಾತ್ಮ ತಂದೆಯು ಜ್ಞಾನ ಕೊಡುತ್ತಾರೆ. ಇವರು ಆತ್ಮಾಭಿಮಾನಿಯಾಗಿದ್ದಾರೆಂದು ಇದಕ್ಕೆ ಹೇಳಲಾಗುತ್ತದೆ ಮತ್ತು ಪರಮಾತ್ಮನ ಜೊತೆ ಆತ್ಮದ ಜ್ಞಾನದ ವಾರ್ತಾಲಾಪವೆಂದು ಹೇಳಲಾಗುತ್ತದೆ. ತಂದೆಯು ಈ ಶಿಕ್ಷಣ ಕೊಡುತ್ತಾರೆ. ಯಾರೇ ಹೊಸಬರು ಬಂದರೆ ಅವರಿಗೂ ಸಹ ತಮ್ಮನ್ನು ಆತ್ಮ ಎಂದು ತಿಳಿದು ಆ ಆತ್ಮಕ್ಕೆ ತಂದೆಯ ಜ್ಞಾನ ಕೊಡಬೇಕು. ನೋಡ್ರಿ, ಇವತ್ತಿನ ಮುರಳಿಯೆಲ್ಲ ಬಾಬಾ ಆತ್ಮಾಭಿಮಾನಿ, ದೇಹಿ ಅಭಿಮಾನಿ ಬಗ್ಗೆನೇ ಹೇಳ್ತಾರೆ. ಯಾಕಂದರೆ ನಮ್ಮದು ಲಾಸ್ಟ್ ಸ್ಟೇಜ್, ಅಂದರೆ ನಮ್ಮ ದೇಹ ಕೂಡ ನೆನಪಿಗೆ ಬರಬಾರ್ದು, ಅಷ್ಟು ಆತ್ಮಿಕ ಸ್ಥಿತಿ ಬರಬೇಕು. ಆಮೇಲೆ ಆತ್ಮಿಕ ಸ್ಥಿತಿ ಬಂದಷ್ಟು ಎಲ್ಲದನ್ನು ಮರಿಬೇಕು, ಬಿಂದು ಆಗಬೇಕು. ಸನ್ನಟ್ಟು ಶಾಂತಿ, ಬಿಂದು ಸ್ಥಿತಿ ಆಗಬೇಕು, ಎಲ್ಲದನ್ನು ಮರಿಬೇಕು. ಅದು ಯಾವಾಗ ಬರ್ತತೆ? ಆತ್ಮಿಕ ಸ್ಥಿತಿಯಲ್ಲಿ ಬಂದಷ್ಟು. ಬಾಬಾ ಏನು ಹೇಳ್ತಾ ಇದ್ದಾರೆ? ಇದರಿಂದ ಅವರಿಗೂ ಇಷ್ಟವಾಗುವುದು. ಆತ್ಮನೆಂದೇ ತಿಳಿದು ಜ್ಞಾನ ಕೊಡಿ, ಆಗ ಅವರಿಗೂ ಇಷ್ಟವಾಗುವುದು. ಹೀಗೆ ತಿಳಿಸುವುದರಿಂದ ಹೇಗೆ ನಿಮ್ಮ ಬಾಯಲ್ಲಿ ಜ್ಞಾನದ ಹೊಳಪಿದೆ ಎಂದು ಅರ್ಥ. ಈ ಜ್ಞಾನದ ಖಡ್ಗದಲ್ಲಿ ಹೊಳಪು ತುಂಬುವುದು. ಏಕೆಂದರೆ ಆತ್ಮಾಭಿಮಾನಿಯಾಗುತ್ತೀರಲ್ಲವೇ? ಅಂದಾಗ ಇದನ್ನು ಅಭ್ಯಾಸ ಮಾಡಿ ನೋಡಿ. ತಂದೆ ತಿಳಿಸುತ್ತಾರೆ, ಮಕ್ಕಳೇ, ಇದು ಸರಿಯೇ ಎಂದು ನಿರ್ಣಯ ಮಾಡಿ. ಮತ್ತು ಮಕ್ಕಳಿಗೂ ಸಹ ಇದೇನು ಹೊಸ ಮಾತಲ್ಲ. ಏಕೆಂದರೆ ತಂದೆಯು ಬಹಳ ಸಹಜ ಮಾಡಿ ತಿಳಿಸುತ್ತಾರೆ. ಚಕ್ರವನ್ನು ಸುತ್ತಿದ್ದೀರಿ, ಈಗ ನಾಟಕವು ಪೂರ್ಣವಾಗುತ್ತದೆ. ತಂದೆಯ ನೆನಪಿನಲ್ಲಿರುತ್ತೀರಿ. ತಮೋಪ್ರಧಾನರಿಂದ ಸತೋಪ್ರಧಾನರಾಗಿ ಸತೋಪ್ರಧಾನ ಪ್ರಪಂಚದ ಮಾಲೀಕರಾಗುತ್ತೀರಿ. ಮತ್ತೆ ಅದೇ ರೀತಿ ಏಣಿಯನ್ನು ಕೆಳಗಿಳಿಯುತ್ತೀರಿ. ಹೀಗೆ ತಂದೆಯು ಎಷ್ಟು ಸಹಜವಾಗಿ ತಿಳಿಸುತ್ತಾರೆ. ಪ್ರತಿ 5000 ವರ್ಷಗಳ ನಂತರ ನಾನು ಬರಬೇಕಾಗುತ್ತದೆ. ಡ್ರಾಮಾದ ಯೋಜನೆ ಅನುಸಾರ ನಾನು ಬಂಧಿತನಾಗಿದ್ದೇನೆ. ಬಂದು ಮಕ್ಕಳಿಗೆ ಇಲ್ಲೇನು ಹೇಳಿದ್ರು ಬಾಬಾ? ನಾನು ಬಂಧಿತ ಆಗಿನಿ ಅಂದರೆ ಬಾಬಾ ಬರಲೇಬೇಕು. 5000 ವರ್ಷಕ್ಕೊಮ್ಮೆ ಸಂಗಮ ಯುಗದ ಬರಲೇಬೇಕು. ಪಾಪ ತೊಳಿಲೇಬೇಕು, ಪಾವನ ಮಾಡಲೇಬೇಕು. ನಾನು ಒಲ್ಲೆ ಅಂದರೆ ನಡೆಯಂಗಿಲ್ಲ ಅಂತ ಬಾಬಾ ಹೇಳ್ತಾರೆ. ಬಂದು ಮಕ್ಕಳಿಗೆ ಬಹಳ ಸಹಜ ನೆನಪಿನ ಯಾತ್ರೆಯನ್ನು ಕಲಿಸುತ್ತೇನೆ. ತಂದೆಯ ನೆನಪಿನಲ್ಲಿ ಅಂತ್ಯಮತಿ ಸೋಗತಿಯಾಗುವುದು. ಇದು ಈ ಸಮಯಕ್ಕಾಗಿಯೇ ಇದೆ. ಇದು ಅಂತ್ಯಕಾಲವಾಗಿದೆ. ಈಗ ಈ ಸಮಯದಲ್ಲಿ ತಂದೆ ಕುಳಿತು ಯುಕ್ತಿಯನ್ನು ತಿಳಿಸುತ್ತಾರೆ. ನನ್ನೊಬ್ಬನನ್ನೇ ನೆನಪು ಮಾಡಿದರೆ ನಿಮಗೆ ಸದ್ಗತಿಯಾಗಿ ಬಿಡುವುದು. ಈ ವಿದ್ಯೆಯಿಂದ ನಾನು ಈ ರೀತಿ ಆಗುತ್ತೇನೆ, ಈ ದೇವತೆ ಆಗುತ್ತೇನೆ ಎಂದು ಮಕ್ಕಳು ಸಹ ತಿಳಿದುಕೊಳ್ಳುತ್ತೀರಿ. ನಾನು ಹೋಗಿ ಹೊಸ ಪ್ರಪಂಚದಲ್ಲಿ ದೇವಿ ದೇವತೆ ಆಗುತ್ತೇನೆ ಎಂಬುದು ಈ ಬ್ರಹ್ಮರಲ್ಲಿಯೂ ಇದೆ. ಇದೇನು ಹೊಸ ಮಾತಲ್ಲ. ತಂದೆಯು ಪದೇ ಪದೇ ಹೇಳುತ್ತಾರೆ, ನಥಿಂಗ್ ನ್ಯೂ. ಇಲ್ಲಂತೂ ಏಣಿಯನ್ನು ಹತ್ತಬೇಕು ಮತ್ತು ಇಳಿಯಬೇಕಾಗಿದೆ. ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಜಿನ್ನಿನ ಕತೆ ಇದೆಯಲ್ಲವೇ? ಜಿನ್ನಿನ ಕತೆ ಅಂದ್ರೇನು? ಜಿನ್ ಅನ್ನೋದು ಒಬ್ಬ ರಾಕ್ಷಸ ಅಂತೆ. ಏನಾದರೂ ಕೆಲಸ ಕೊಡಿ ರಾಜ, ಕೆಲಸ ಇಲ್ಲ ಅಂದರೆ ನಿನ್ನೆ ತಿಂದುಬಿಡ್ತೀನಿ ಅಂತಿತ್ತಂತೆ. ಅಂದರೆ ಅದಕ್ಕೆ ಎಷ್ಟೊಂತ ಕೆಲಸ ಕೊಡಬೇಕು, ಎಷ್ಟು ಕೊಟ್ಟರು ಅದು ರಾಕ್ಷಸ ಮಾಡಿಬಿಡ್ತಿತ್ತು. ಅದಕ್ಕೆ ರಾಜ ಏನು ಕೆಲಸ ಕೊಟ್ಟಂತೆ, ಏಣಿ ಏರು ಇಳಿ, ಏರು ಇಳಿ ಅಂತ ಹೇಳಿದ್ನಂತೆ. ಅದ್ರಾಗ ನಮ್ಮದು ಏನು? ಏರೋದು ಇಳಿಯೋದು. ಬಾಬಾ ಏನು ಹೇಳ್ತಾ ಇದ್ದಾರೆ? ಜಿನ್ನನಿಗೆ ಹತ್ತುವ ಮತ್ತು ಇಳಿಯುವ ಕೆಲಸ ಕೊಡಲಾಯಿತು. ಈ ನಾಟಕವೇ ಹತ್ತುವುದು ಮತ್ತು ಇಳಿಯುವುದಾಗಿದೆ. ನೆನಪಿನ ಯಾತ್ರೆಯಿಂದ ಬಹಳ ಶಕ್ತಿಶಾಲಿಯಾಗಿ ಬಿಡುತ್ತೀರಿ. ಆದ್ದರಿಂದ ತಂದೆಯು ಮಕ್ಕಳಿಗೆ ಭಿನ್ನ ಭಿನ್ನ ರೀತಿಯಿಂದ ಕಲಿಸಿಕೊಡುತ್ತಾರೆ. ಮಕ್ಕಳೇ,
ಈಗ ಆತ್ಮಾಭಿಮಾನಿಯಾಗಿ ಎಲ್ಲರೂ ಇನ್ನೀಗ ಹಿಂತಿರುಗಿ ಹೋಗಬೇಕಾಗಿದೆ. ನೀವು ಆತ್ಮರು ಈ ಪೂರ್ಣ 84 ಜನ್ಮಗಳನ್ನು ತೆಗೆದುಕೊಂಡು ತಮೋ ಪ್ರಧಾನರಾಗಿ ಬಿಟ್ಟಿದ್ದೀರಿ. ಭಾರತವಾಸಿಗಳೇ ಸತೋ ರಜೋ ತಮೋ ಆಗುತ್ತೀರಿ. ಮತ್ತೆ ಯಾವುದೇ ಖಂಡದವರಿಗೆ ಪೂರ್ಣ 84 ಜನ್ಮಗಳನ್ನು ತೆಗೆದುಕೊಂಡಿದ್ದಾರೆಂದು ಹೇಳುವುದಿಲ್ಲ. ನೋಡಿರಿ, ಭಾರತದವ್ರು ಬಿಟ್ಟರೆ ಯಾರು ತಗೊಳ್ಳಲ್ಲ ಅಂತ ಹೇಳಿದರು ಬಾಬಾ. ಯಾಕೆ? ಎಲ್ಲದು ಸಮುದ್ರದಲ್ಲಿ ಮುಳುಗೋಗ್ಬಿಡ್ತದೆ. ಭಾರತದಲ್ಲಿ ಮಾತ್ರ ಪ್ರಪಂಚ ಇರ್ತದೆ, ಸೃಷ್ಟಿ ಇರ್ತದೆ. ಅದಕ್ಕೆ ಅವರೊಂದೇ 84 ಜನ್ಮ ತಗೊತಾರೆ. ಮತ್ತು ದ್ವಾಪರದಿಂದ ಎಲ್ಲವೂ ಒಂದೊಂದೇ ಮೇಲೆ ಬರ್ತವೆ. ಬಾಬಾ ಏನು ಹೇಳ್ತಾ ಇದ್ದಾರೆ? ಸೃಷ್ಟಿ ನಾಟಕದಲ್ಲಿ ಪ್ರತಿಯೊಬ್ಬರ ಪಾತ್ರವು ತನ್ನದೇ ಆಗಿದೆ. ಇವಾಗ ಕೇಳ್ಬೋದು ಕೆಲವರು, ಏನು ಭಾರತ ಏನು ಅದೇನು ಸ್ಪೆಷಲ್, ಏನು ಅದೇ ಯಾಕೆ ಮುಳುಗಲ್ಲ, ಎಲ್ಲವೂ ಯಾಕೆ ಮುಳುಗ್ತಾವ? ಯಾಕೆ? ದೈವಶಕ್ತಿ ಇದ್ದದಕ್ಕೆ ತೇಲ್ಕೆಂತತೆ. ಇವಾಗ ನೋಡ್ರಿ, ಅಮರನಾಥದಾಗ ದೊಡ್ಡ ಬಂಡೆಕಲ್ಲು ಉರುಳಿ ಬಂತ, ಪ್ರವಾಹ, ಜೋರು ಪ್ರವಾಹ. ಆ ಪ್ರವಾಹಕ್ಕೆ ಗುಡಿನೇ ಕೊಚ್ಚಿ ಹೋಗ್ಬೇಕಂತೆ, ಅಂಥ ಪ್ರವಾಹ ಬರ್ತಿತ್ತಂತೆ. ಆದರೆ ದೊಡ್ಡ ಬಂಡೆಕಲ್ಲು ಬಂದು ಸೀದಾ ಗುಡಿಯಿಂದನೇ ನಿಂತ್ಕಂತಂತೆ. ಆ ದೊಡ್ಡ ಗುಂಡು ಆ ಗುಡಿ ಮೇಲೆ ಬಿದ್ದಿದ್ರೆ ಗುಡಿನೇ ಇದಾಗ್ತಿತ್ತೇನು, ಬಟ್ ಅದು ಬಂದು ಗುಡಿ ಹಿಂದೆ ನಿಂತಿತ್ತಂತೆ. ಪ್ರವಾಹದ ನೀರು ಗುಡಿಗೆ ಅಪ್ಪಳಿಸೋದನ್ನು ತಡಿತಂತೆ, ಗುಡಿ ಬಚಾವಾಯ್ತಂತೆ. ಅಂದರೆ ದೈವಶಕ್ತಿ ಇದ್ದಾಗ ಪ್ರಕೃತಿ ಕೂಡ ಏನು ಮಾಡ್ತತೆ? ಬಚಾವ್ ಮಾಡ್ತತೆ. ಈ ಅಂತಿಮ ಸಮಯದಲ್ಲಿ, ವಿನಾಶ ಕಾಲದಲ್ಲೂ ನಮಗೂ ಇದೇ ನಡೀತತೆ. ಇವಾಗ ನಾವು ಮನಸ ಸೇವೆ ಮೂಲಕ ಪಂಚತತ್ವಗಳಿಗೆ ಶಾಂತಿ ತುಂಬೋದು, ಶಕ್ತಿ ತುಂಬೋದು ಸೇವೆ ಮಾಡ್ತೀವಲ್ಲ, ನಾಳೆ ನಾವು ತಪಸ್ಸಿಗೆ ಕುಂತಾಗ ಅಲ್ಲಿ ನಾವಿದ್ದಲ್ಲಿ ಬೆಂಕಿ ಹತ್ತಿಕೊಂಡು ಉರಿತಾ ಬರ್ತಿದ್ರು ನಮ್ಮನ್ನು ಬಿಟ್ಟು ಬೇರೆ ಕಡೆ ಸರಿತತ್ತಂತೆ. ಪಂಚತತ್ವಗಳು ಆಗ ನಮಗೆ ದುಃಖ ಕೊಡಲ್ಲ, ಈಗ ಮನಸ ಸೇವೆ ಮಾಡಿದಾಗ. ಇದೆಲ್ಲ ದೈವಶಕ್ತಿಗಳ ಪ್ರಭಾವ. ಈಗ ಭಗವಂತನೇ ಭಾರತದಲ್ಲಿ ಜನ್ಮ ತಗೊಂಡನಂದರೆ ಅದು ಹೇಗೆ ಮುಳುಗೋಕ್ಕೆ ಸಾಧ್ಯ? ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ? ಆತ್ಮವು ಎಷ್ಟು ಸೂಕ್ಷ್ಮವಾಗಿದೆ, ಇಷ್ಟು ಸೂಕ್ಷ್ಮ ಆತ್ಮನಲ್ಲಿ ಈ ಅವಿನಾಶಿ ಪಾತ್ರವು ಅಡಕವಾಗಿದೆ ಎಂಬುದು ವಿಜ್ಞಾನಿಗಳಿಗೆ ಅರ್ಥವಾಗುವುದೇ ಇಲ್ಲ. ಇದು ಎಲ್ಲಕ್ಕಿಂತ ಅದ್ಭುತ ಮಾತಾಗಿದೆ. ಇಷ್ಟು ಚಿಕ್ಕ ಆತ್ಮವು ಎಷ್ಟು ದೊಡ್ಡ ಪಾತ್ರವನ್ನು ಅಭಿನಯಿಸುತ್ತದೆ. ಆತ್ಮವು ಅವಿನಾಶಿ, ಈ ನಾಟಕವೂ ಅವಿನಾಶಿ ಆಗಿದೆ ಮತ್ತು ಮಾಡಲ್ಪಟ್ಟಿದೆ. ಇದು ಯಾವಾಗ ಆಯಿತು ಎಂದು ಯಾರೂ ಹೇಳುವಂತಿಲ್ಲ. ಇದು ಸೃಷ್ಟಿಯಾಗಿದೆ. ಈ ಜ್ಞಾನವು ಬಹಳ ಅದ್ಭುತವಾಗಿದೆ. ಇದನ್ನು ಎಂದೂ ಯಾರೂ ತಿಳಿಸಲು ಸಾಧ್ಯವಿಲ್ಲ. ಈ ಜ್ಞಾನವನ್ನು ತಿಳಿಸುವ ಶಕ್ತಿಯೂ ಯಾರಿಗೂ ಇಲ್ಲ. ಯಾಕಿಲ್ಲ? ಎಲ್ಲರೂ ಜನನ ಮರಣದಲ್ಲಿ ಬರ್ತಾರೆ. ಜನನ ಮರಣ ಗೆದ್ದವರು ಬಾಬಾ ಮಾತ್ರ. ಅದಕ್ಕೆ ಅವರಿಗೊಂದು ಶಕ್ತಿ ಐತೆ. ತಂದೆಯು ಮಕ್ಕಳಿಗೆ ಪ್ರತಿದಿನ ತಿಳಿಸುತ್ತಲೇ ಇರುತ್ತಾರೆ, ಈಗ ಅಭ್ಯಾಸ ಮಾಡಿ. ನಾನು ನಮ್ಮ ಸಹೋದರ ಆತ್ಮನಿಗೆ ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳಲು ಜ್ಞಾನವನ್ನು ಕೊಡುತ್ತೇನೆ. ತಂದೆಯಿಂದ ಆಸ್ತಿಯನ್ನು ಕೊಳ್ಳುವುದಕ್ಕಾಗಿ ಜ್ಞಾನ ಕೊಡುತ್ತೇನೆ, ಏಕೆಂದರೆ ಎಲ್ಲ ಆತ್ಮರಿಗೂ ಹಕ್ಕಿದೆ. ತಂದೆಯು ಎಲ್ಲ ಆತ್ಮರಿಗೆ ತಮ್ಮ ಶಾಂತಿ ಸುಖದ ಆಸ್ತಿಯನ್ನು ಕೊಡಲು ಬರುತ್ತಾರೆ. ನಾವು ರಾಜಧಾನಿಯಲ್ಲಿದ್ದಾಗ ಉಳಿದವರೆಲ್ಲರೂ ಶಾಂತಿಧಾಮದಲ್ಲಿರುತ್ತಾರೆ. ಕೊನೆಯಲ್ಲಿ ಜಯಜಯಕಾರವಾಗುವುದು, ಇಲ್ಲಿ ಸುಖವೇ ಸುಖವಿರುವುದು. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಪಾವನರಾಗಬೇಕಾಗಿದೆ. ಎಷ್ಟೆಷ್ಟು ನೀವು ಪವಿತ್ರರಾಗುತ್ತೀರೋ ಅಷ್ಟು ನಿಮ್ಮದು ಆಕರ್ಷಣೆ ಇರುತ್ತದೆ. ಏನು ಹೇಳಿದರು ಬಾಬಾ? ಎಷ್ಟೆಷ್ಟು ಆತ್ಮದಲ್ಲಿ ಪವಿತ್ರತಾ ಶಕ್ತಿ, ಪಾಸಿಟಿವ್ ಶಕ್ತಿ ತುಂಬುತ್ತೋ ಆಕರ್ಷಣೆ ಇರ್ತತೆ ಅಂತ ಹೇಳ್ತಾರೆ. ಅಂದರೆ ನಾವು ಆತ್ಮಗಳ ಸಂಬಂಧ ಸಂಪರ್ಕದಲ್ಲಿ ಸೇವೆಯಲ್ಲಿ ಹೋದಾಗ ಮತ್ತು ಪವಿತ್ರತೆ ಇದ್ದಾಗ ಶಾಂತಿನೂ ಇರುತ್ತೆ. ಅವ್ರು ಶಾಂತಿಯ ಅನುಭವ ಮಾಡ್ತಾವೆ ಆತ್ಮಗಳು. ಪವಿತ್ರತೆ ಇದ್ದಷ್ಟು ಅಲ್ಲಿ ಬಾಬಾನು ಸದಾ ಜೊತೆಗಿರ್ತಾರೆ. ಅಲ್ಲಿ ಬಾಬಾನು ಕಮಾಲ್ ಮಾಡ್ತಾ ಇರ್ತಾರೆ ಸೇವೆಯಲ್ಲಿ. ಈ ರೀತಿಯಾಗಿ ಆಕರ್ಷಣೆ ಆಗ್ತಾ ಹೋಗ್ತೈತೆ. ಇವ್ರದ್ದು ಕೇಳ್ತಾ ಇರಬೇಕು ಅಂತಂತೇಳಿ ಕೇಳ್ದಂಗೆಲ್ಲ ಖುಷಿ ಪಡ್ತಾ ಇರ್ತಾರೆ. ಬಾಬಾ ಏನು ಹೇಳ್ತಾ ಇದ್ದಾರೆ? ಯಾವಾಗ ನೀವು ಸಂಪೂರ್ಣ ಪವಿತ್ರರಾಗಿ ಬಿಡುತ್ತೀರೋ ಆಗ ಸಿಂಹಾಸನ ಅಧಿಕಾರಿಗಳಾಗುತ್ತೀರಿ. ಆದ್ದರಿಂದ ಈ ಅಭ್ಯಾಸ ಮಾಡಿ. ಒಂದು ಕಿವಿಯಿಂದ ಕೇಳಿ ಇನ್ನೊಂದರಿಂದ ತೆಗೆದು ಹಾಕಿದೆವು, ಈ ರೀತಿ ತಿಳಿಯಬೇಡಿ. ಈ ಅಭ್ಯಾಸವಿಲ್ಲದೆ ನೀವು ನಡೆಯಲು ಸಾಧ್ಯವಿಲ್ಲ. ತಮ್ಮನ್ನು ಆತ್ಮ ಎಂದು ತಿಳಿಯಿರಿ.
ಅದು ಆತ್ಮಿಕ ಜ್ಞಾನವೆಂದು ಹೇಳಲಾಗುತ್ತದೆ. ಆತ್ಮಿಕ ತಂದೆಯೇ ಕೊಡುವವರಾಗಿದ್ದಾರೆ. ಎಲ್ಲ ಮಕ್ಕಳು ಪೂರ್ಣ ಆತ್ಮಾಭಿಮಾನಿಯಾಗಿ ಬಿಡುತ್ತೀರಿ, ಪವಿತ್ರರಾಗಿ ಬಿಡುತ್ತೀರಿ. ಆಗ ಹೋಗಿ ಸತ್ಯಯುಗಿ ಸಿಂಹಾಸನಕ್ಕೆ ಮಾಲೀಕರಾಗುತ್ತೀರಿ. ಯಾರು ಪವಿತ್ರರಾಗುವುದಿಲ್ಲವೋ ಅವರು ಮಾಲೆಯಲ್ಲಿಯೂ ಬರುವುದಿಲ್ಲ. ಮಾಲೆಗೂ ಯಾವುದೋ ಅರ್ಥವಿರಬೇಕಲ್ಲವೇ? ಮಾಲೆಯ ರಹಸ್ಯವನ್ನು ಬೇರೆ ಯಾರೂ ತಿಳಿದುಕೊಂಡಿಲ್ಲ. ಮಾಲೆಯನ್ನು ಏಕೆ ಸ್ಮರಣೆ ಮಾಡುತ್ತಾರೆ? ಏಕೆಂದರೆ ತಂದೆಗೆ ಬಹಳ ಸಹಯೋಗ ಕೊಟ್ಟಿದ್ದಾರೆ. ಅಂದ ಮೇಲೆ ಅವರ ಸ್ಮರಣೆ ಏಕೆ ನಡೆಯಬಾರದು? ನೀವು ಎಲ್ಲರಿಂದ ಸ್ಮರಣೆ ಮಾಡಲ್ಪಡುತ್ತೀರಿ. ಅಂದ್ರೇನು? 8 ಮಾಲೆ, 108 ಮಾಲೆ ಅಂದರೆ ಆ ಮಾಲೆ ಹಿಡಿದಾಗ ಒಂದು ಒಂದು ಧ್ಯಾನ ಮಾಡೋಕ್ಕೆ ಹೆಚ್ಚು ಶಕ್ತಿ ಸಿಗ್ತತೆ. ಅಂದ್ರೇನು? ಆ ಮಣಿಗಳಲ್ಲಿ ಏನಿರ್ತತೆ? 108 ರ್ಯಾಂಕು ಬಂದಿರ್ತಾರಲ್ಲ ಅವ್ರದ್ದಲ್ಲಿ ಅವರ ತಪಸ್ಸಿನ ಶಕ್ತಿ ಆ ಮಣಿಗಳಲ್ಲಿರುತ್ತೆ. ಅಂದರೆ ಆ ಮಣಿಗಳು ತಿರುಗಿಸೋದ್ರಿಂದ ಇವ್ರನ್ನ ಏನು ಮಾಡ್ದಂಗಾಯ್ತು? ಅವ್ರನ್ನೂ ಸ್ಮರಣೆ ಮಾಡ್ದಂಗಾಯ್ತು ಅಂತ ಬಾಬಾ ಹೇಳ್ತಾರೆ. ನಿಮ್ಮ ಪೂಜೆಯೂ ಆಗುತ್ತದೆ ಮತ್ತು ನಿಮ್ಮ ಶರೀರಕ್ಕೂ ಪೂಜೆ ನಡೆಯುತ್ತದೆ. ನನಗಂತೂ ಕೇವಲ ಆತ್ಮಕ್ಕೆ ಪೂಜೆ ಆಗುತ್ತದೆ. ನೀವು ನನಗಿಂತಲೂ ಹೆಚ್ಚು ಡಬಲ್ ಪೂಜೆಗೆ ಅರ್ಹರಾಗುತ್ತೀರಿ. ನೋಡ್ರಿ ಬಾಬಾ ಅಂದರೆ ನಮ್ಮ ಮಕ್ಕಳು ಹೆಚ್ಚು ದುಡಿದಾಗ ನಾವು ಹಂಗೆ ಅಲ್ಲ, ಏನೋ ಖುಷಿ, ಎಲ್ಲ ಮಗನಿಂದೇ ಆಯಿತು, ನಮ್ಮದೇನಿಲ್ಲ, ನಮ್ಮ ಮಗಂದೇ ಎಲ್ಲ ಅಂತ ಹೇಳ್ತಿರ್ತೀವಲ್ಲ. ಇಲ್ಲಿ ಕೂಡ ಬಾಬಾ ನೋಡ್ರಿ, ನೀವು ಎಷ್ಟು ಶ್ರೀಮಂತರಾಗ್ಬಿಡ್ತೀರಿ, ಡಬಲ್ ಪೂಜೆ ಆಗ್ತತೆ, ನಾನು ಬಡವ ಆಗಿಬಿಟ್ಟೀನಿ ಅಂತ ಕೂಡ ಬಾಬಾ ಹೇಳ್ತಾರೆ. ಅಂದರೆ ಮಕ್ಕಳನ್ನ ಎಷ್ಟು ತಲೆ ಮೇಲೆ ಕೂಡಿಸ್ಕೊಂತಾರೆ ನೋಡ್ರಿ ಬಾಬಾ. ನೀವು ಯಾವಾಗ ದೇವತೆಗಳಾಗುತ್ತೀರೋ ಆಗ ದೇವತೆಗಳ ಪೂಜೆ ಮಾಡುತ್ತಾರೆ. ಆದ್ದರಿಂದ ಪೂಜೆಯಲ್ಲಿಯೂ ಮುಂದೆ, ನೆನಪಾರ್ಥದಲ್ಲಿಯೂ ಮುಂದೆ ಮತ್ತು ರಾಜ್ಯಭಾಗ್ಯದಲ್ಲಿಯೂ ಮುಂದೆ ಹೋಗುತ್ತೀರಿ. ನೋಡಿ, ನಾನು ನಿಮ್ಮನ್ನು ಎಷ್ಟು ಶ್ರೇಷ್ಠನನ್ನಾಗಿ ಮಾಡುತ್ತೇನೆ. ನೋಡಿ ಹೇಗೆ ಮಕ್ಕಳು ಪ್ರಿಯರಾಗುತ್ತಾರೆ. ಬಹಳ ಪ್ರೀತಿ ಇರುತ್ತದೆ ಎಂದರೆ ಮಕ್ಕಳನ್ನು ಹೆಗಲ ಮೇಲೆ ತಲೆಯ ಮೇಲೂ ಕೂರಿಸಿಕೊಳ್ಳುತ್ತಾರಲ್ಲವೇ? ತಂದೆಯು ಒಮ್ಮೆಲೆ ತಲೆಯ ಮೇಲೆ ಇಟ್ಟುಕೊಳ್ಳುತ್ತಾರೆ. ನೋಡ್ರಿ ಬಾಬಾ ನಮ್ಮನ್ನು ತಲೆ ಮೇಲೆ ಇಟ್ಕೊಂಡ್ಬಿಟ್ಟಾರೆ ಇವತ್ತು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಗಾಯನ ಮತ್ತು ಪೂಜೆಗೆ ಯೋಗ್ಯರಾಗಲು ಆತ್ಮೀಯರಾಗಬೇಕಾಗಿದೆ. ಆತ್ಮವನ್ನು ಪವಿತ್ರ ಮಾಡಿಕೊಳ್ಳಬೇಕಾಗಿದೆ. ಆತ್ಮಾಭಿಮಾನಿಯಾಗುವ ಪರಿಶ್ರಮ ಪಡಬೇಕಾಗಿದೆ. ಎಷ್ಟೆಷ್ಟು ಆತ್ಮಿಕ ಸ್ಥಿತಿಯಲ್ಲಿ ಬರ್ತೀವೋ ಅಷ್ಟು ಗಾಯನ ಮತ್ತು ಪೂಜೆಗೆ ಯೋಗ್ಯರಾಗ್ತೀರಿ ಅಂತ ಹೇಳ್ತಾರೆ ಬಾಬಾ. ಮನ್ಮನಾಭಾವದ ಅಭ್ಯಾಸದ ಮೂಲಕ ಅಪಾರ ಖುಷಿಯಲ್ಲಿರಬೇಕಾಗಿದೆ. ಸ್ವಯಂವನ್ನು ಆತ್ಮ ಎಂದು ತಿಳಿದು ಆತ್ಮನೊಂದಿಗೆ ಮಾತನಾಡಬೇಕಾಗಿದೆ. ದೃಷ್ಟಿಯನ್ನು ನಿರ್ವಿಕಾರಿಯನ್ನಾಗಿ ಮಾಡಿಕೊಳ್ಳಬೇಕಾಗಿದೆ. ವರದಾನ. ಮಾಸ್ಟರ್ ರಚಯಿತನ ಸ್ಟೇಜ್ ಮುಖಾಂತರ ಆಪತ್ತುಗಳಲ್ಲಿಯೂ ಸಹ ಮನೋರಂಜನೆಯ ಅನುಭವವನ್ನು ಮಾಡುವಂಥ ಸಂಪೂರ್ಣ ಯೋಗಿ ಭವ. ವರದಾನದ ಸಾರ. ಮಾಸ್ಟರ್ ರಚಯಿತನ ಸ್ಟೇಜ್ ಮೇಲೆ ಸ್ಥಿತ ಆಗುವುದರಿಂದ ದೊಡ್ಡದರಲ್ಲಿ ದೊಡ್ಡ ಆಪತ್ತು ಒಂದು ಮನೋರಂಜನೆಯ ದೃಶ್ಯದ ಅನುಭವ ಆಗುವುದು. ಹೇಗೆ ಮಹಾವಿನಾಶದ ಆಪತ್ತನ್ನು ಸಹ ಸ್ವರ್ಗದ ದ್ವಾರ ತೆಗೆಯುವ ಸಾಧನ ಎಂದು ಹೇಳುವಿರಿ, ಆ ರೀತಿ ಯಾವುದೇ ಪ್ರಕಾರದ ಚಿಕ್ಕ ದೊಡ್ಡ ಸಮಸ್ಯೆ ಹಾಗೂ ಆಪತ್ತುಗಳಲ್ಲಿಯೂ ಮನೋರಂಜನೆಯ ರೂಪ ಕಂಡುಬರುವುದು. ಹಾಯ್ ಹಾಯ್ ಎನ್ನುವ ಬದಲು ಹೋ ಹೋ ಎಂಬ ಶಬ್ದ ಬರಲಿ. ದುಃಖವು ಸಹ ಸುಖದ ರೂಪದಲ್ಲಿ ಅನುಭವವಾಗಲಿ. ದುಃಖ ಸುಖದ ಜ್ಞಾನ ಇದ್ದರೂ ಸಹ ಅದರ ಪ್ರಭಾವದಲ್ಲಿ ಬರಬಾರದು. ದುಃಖವನ್ನು ಸಹ ಬಲಿಹಾರಿಯಾಗಿ ಸುಖದ ದಿನಗಳು ಬರುವುದಿದೆ ಎಂದು ತಿಳಿಯಿರಿ. ಆಗ ಯೋಗ ಹೇಳಲಾಗುವುದು ಸಂಪೂರ್ಣ ಯೋಗಿ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರಂದರೆ, ಈಗ ನೋಡ್ರಿ, ಒಂದು 60 ವರ್ಷದ ಮುದುಕನ ಮುಂದೆ 3 ವರ್ಷದ ಮಗು ಏನೋ ಸಿಟ್ಟು ಬಂದು ಬೈತು ಅಂದರೆ ಆ 60 ವರ್ಷದ ಮುದುಕ ಏನು ನಗುತ್ತಿರ್ತಾನಲ್ಲ, ಏನಾದರೂ ಅದ್ರ ಕೂಡ ಮಾತು ಬಿಡೋದು, ದೂರ ಹೋಗೋದು, ಸಿಟ್ಟಾಗೋದು ಮಾಡ್ತಾನ? ಇಲ್ಲ. ಅದು 3 ವರ್ಷದ ಮಗು ಬೈತಾ ಇತ್ತಂದರೆ ನಗುತ್ತಾನ. ಅದ್ರ ನೋಡಿ ಅಂದ್ರೇನು, ಆ ದೊಡ್ಡವರಿಗೆ ಸಣ್ಣವ್ರದ್ದು ಲೆಕ್ಕ. ಈ ಹುಡುಗ ಬಟ್ಟೆದೇನು ತೆಗಿ ಅಂತಾರೆ ದೊಡ್ಡವರಾದಷ್ಟು. ಅದರಂಗೆ ನಮ್ಮ ಸ್ಥಿತಿ ಹೈಯೆಸ್ಟ್ ಇದ್ದಾಗ ಈ ಸಣ್ಣ ಪುಟ್ಟ ಸಮಸ್ಯೆ ಏನೇ ಇರಲಿ ಅವು ಯಾವ ಥರ ಮನೋರಂಜನೆಯಾಗಿ
ಬದಲಾಗ್ತವೆ. ಆಪತ್ತುಗಳಾಗಿ ಆಗೋದಿಲ್ಲ, ಮನೋರಂಜನೆಯಾಗಿ ಬದಲಾಗ್ತವೆ, ಅನುಭವ ಮೂರ್ತಿಗಳನ್ನಾಗಿ ಮಾಡ್ತವೆ. ನಮ್ಗೆ ಒಂದು ನಮಗೆ ನಿಶ್ಚಯ ಆಯ್ತಲ್ಲ, ಭಗವಂತನ ಮಾಡ್ಲಾಗ ಏನೇ ನಡೀಲಿ ಅದರಿಂದ ನಮಗೆ ಕಲ್ಯಾಣದಲ್ಲಿ ಪರಿವರ್ತನೆ ಮಾಡ್ತೀನಿ ನಾನು, ಕೆಟ್ಟದ್ದನ್ನು ಒಳ್ಳೆಯದರಲ್ಲಿ ಪರಿವರ್ತನೆ ಮಾಡ್ತೀನಿ ನಾನು ನನ್ನ ಮಡ್ಲಲ್ಲಿದ್ದಾಗ ಅಂತ ಬಾಬಾ ಹೇಳ್ಬಿಟ್ಟಾರಲ್ಲ. ನಿಶ್ಚಯನೂ ಐತೆ. ಮತ್ತಿನ್ಯಾಕ ಹಾಯ್ ಬರಲ್ಲ, ಓಹೋ ಅನ್ನೋದೇ ಬರ್ತದೆ. ಸ್ಲೋಗನ್: ಹೃದಯ ಸಿಂಹಾಸನವನ್ನು ಬಿಟ್ಟು ಸಾಧಾರಣ ಸಂಕಲ್ಪ ಮಾಡುವುದು, ಅರ್ಥಾತ್ ಧರಣಿಯ ಮೇಲೆ ಪಾದವನ್ನಿಡುವುದು. ಅಂದರೆ ಬಾಬಾ ನೆನಪಿನಲ್ಲಿರ್ತೀವಿ ಅಂದರೆ ಸ್ಥಿತಿ ಚೆನ್ನಾಗಿರ್ತದೆ, ಪರಂಧಾಮದಾಗ ಇರ್ತೀವಿ. ಮತ್ತು ದೇಹದ ನೆನಪು ಬಂತು ಅಂದರೆ ನೆಲದ ಮೇಲೆ ಪಾದ ಇಡೋದಂದ್ರೆ ಏನು? ದೇಹದ ಸ್ಮೃತಿಯಲ್ಲಿ ಬರೋದು. ಅವ್ಯಕ್ತ ಸೂಚನೆ: ಕರ್ಮ ಮಾಡುತ್ತಾ ತನು ಹಗುರ, ಮನಸ್ಸಿನ ಸ್ಥಿತಿಯು ಹಗುರ. ಕರ್ಮದ ಫಲಿತಾಂಶ ಮನಸ್ಸನ್ನು ಸೆಳೆಯಬಾರದು. ಎಷ್ಟೇ ಕಾರ್ಯವು ಹೆಚ್ಚುತ್ತಿರಲಿ ಅಷ್ಟೇ ಹಗುರತನವು ಹೆಚ್ಚುತ್ತಿರಲಿ. ಅಂದರೆ ಏನು? ಇವಾಗ ಕೆಲಸ ಹೆಚ್ಚಾದಂಗೆಲ್ಲ ಏನಾಗ್ತತೆ? ಜಲ್ದಿ ಟೆನ್ಷನ್, ಕ್ರೋಧದಲ್ಲಿ ಬರೋದು, ಸಿಡ್ಸಿಡಪ್ಪನ್ ಮಾಡೋದು, ಹೆಚ್ಚು ಕೆಲಸ ಆದಂತೆ ಸಾಕು ಅನಿಸಿ ಇವೆಲ್ಲವೂ ಬರ್ತಾವೆ. ಇವು ಯಾವಾಗ ಬರ್ತಾವ? ದೇಹಾಭಿಮಾನ ಇದ್ದಾಗ, ದೇಹದ ಸ್ಮೃತಿ ಇದ್ದಾಗ. ಬಟ್ ಆತ್ಮಿಕ ಸ್ಮೃತಿ ಇದ್ದಾಗ, ಆತ್ಮಿಕ ಸ್ಥಿತಿ ಇತ್ತು ಅಂದರೆ ಆತ್ಮಿಕ ಸ್ಥಿತಿ ಆಟೋಮೆಟಿಕ್ ಅದು ಬಾಬನ ನೆನಪಿನಲ್ಲೇ ಇರ್ತತೆ. ಬಾಬಾ ಸಾಥ್ ಕೊಡ್ತಿರ್ತಾರೆ. ಅಲ್ಲಿ ಈಜಿಯಾಗಿ ಎಲ್ಲ ಆಟೋಮೆಟಿಕ್ ಆ ಕೆಲಸಗಳು ಆಗ್ತಾ ಇರ್ತವೆ. ಅದಕ್ಕೆ ಕರ್ಮ ಮಾಡುತ್ತಾ ಹಗುರತನ ಹೆಚ್ಚುತ್ತಾ ಇರಲಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಕರ್ಮ ತನ್ನ ಕಡೆ ಆಕರ್ಷಿತವನ್ನಾಗಿ ಮಾಡಬಾರ್ದು. ಅಯ್ಯೋ ಇದು ಚೆನ್ನಾಗಿಲ್ಲ, ಇದು ಏನಂತಾರೋ ಏನೋ, ಇದು ಯಾಕೆ ಹಿಂಗಾಯ್ತು, ಇದು ಎಲ್ಲ ಇರೋದಿಲ್ಲ. ಯಾವಾಗ ಆತ್ಮಿಕ ಸ್ಥಿತಿ ಇದ್ದಾಗ ಎಲ್ಲವೂ ಆಟೋಮೆಟಿಕ್ಕೇ ಚೆನ್ನಾಗೇ ಆಗ್ತಾವ, ಯಾವುದು ಏನೂ ಆಗಲ್ಲ. ಆದರೆ ಮಾಲೀಕರಾಗಿ ಕರ್ಮ ಮಾಡಿಸುವವರು ಮಾಡಿಸುತ್ತಿದ್ದಾರೆ ಮತ್ತು ಮಾಡುವವರು ನಿಮಿತ್ತರಾಗಿ ಮಾಡುತ್ತಿದ್ದಾರೆ. ಈ ಅಭ್ಯಾಸವನ್ನು ಹೆಚ್ಚಿಸಿ. ಮಾಲೀಕರಾಗಿ ಅಂದರೆ ಯಾರು? ಯಜ್ಞದ ಮಾಲೀಕ ಶಿವ ಬಾಬಾ. ಅವರು ಸೇವೆನವರೆಲ್ಲ ಯಾರಿಗೆ ಟಚ್ ಕೊಟ್ಟು ಮಾಡಿಸ್ಬೇಕೋ ಮಾಡಿಸ್ತಾರ. ಆ ಸ್ಥಿತಿ ಬರಬೇಕು ನಮಗೆ. ಈ ಅಭ್ಯಾಸವನ್ನು ಹೆಚ್ಚಿಸಿ. ಆಗ ಸಂಪನ್ನ ಕರ್ಮಾತೀತ ಸಹಜವೇ ಆಗಿಬಿಡುತ್ತೀರಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.